ದೇವರ ವಾಕ್ಯವನ್ನ ಪ್ರತಿಯೊಬ್ಬರು ಕೂಡ ಲಕ್ಷ್ಯವಿಟ್ಟು ಕೇಳ್ರಿ. ಯಾರು ಕೂಡ ಅಲಕ್ಷ್ಯವಾಗಿ ಇರದೆ ಏನೋ ಕೇಳಿದ್ರೆ ಆಗುತ್ತೆ ಬಿಡು ಎಂಬಂತ ಅಲಕ್ಷ್ಯತನದಿಂದ ಯಾರು ಕೂಡ ಇರದೆ ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ದೇವರ ವಾಕ್ಯವನ್ನು ಕೇಳ್ರಿ. ಯಾಕೆಂದರೆ ದೇವರ ವಾಕ್ಯವು ಅದು ಪರಿಶುದ್ಧವುಳ್ಳಂತ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯವು ಅದು ಜೀವವುಳ್ಳಂತ ದೇವರ ವಾಕ್ಯವಾಗಿದೆ. ನಾನು ಮಾತನಾಡುವಂತ ಮಾತು ಅದು ಮನುಷ್ಯರ ಮಾತುಗಳಲ್ಲ, ಅದು ದೇವರ ಮಾತಾಗಿದೆ. ಹಲ್ಲೆಲೂಯಾ. ಎಷ್ಟು ದಿನಗಳು, ಎಷ್ಟು ವರ್ಷಗಳು ಕಳೆದು ಹೋದ್ರು, ಏನೆಲ್ಲ ಬದಲಾದ್ರು, ಏನೆಲ್ಲ ಮಾರ್ಪಟ್ಟರು, ಈ ಪರಿಶುದ್ಧವುಳ್ಳಂತ ದೇವರ ವಾಕ್ಯ ಅದು ಬದಲಾಗದಂತ ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ. ಒಂದು ವೇಳೆ ಮನುಷ್ಯರು ಮಾರ್ಪಡ್ಬೋದು, ಒಂದು ವೇಳೆ ಮನುಷ್ಯರ ಮಾತುಗಳು ಮಾರ್ಪಡ್ಬೋದು, ಒಂದು ವೇಳೆ ನಾವು ನಂಬಿದಂತ ಜನರು, ನಾವು ನಂಬಿದಂತ ಸಂಬಂಧಿಕರು ಮಾರ್ಪಡ್ಬೋದು, ಆದರೆ ಈ ಪರಿಶುದ್ಧವುಳ್ಳಂತ ದೇವರ ವಾಕ್ಯವು ಅದು ಮಾರ್ಪಡದಂತ ದೇವರ ವಾಕ್ಯವಾಗಿದೆ. ನಾವು ನೀವು ಸ್ತುತಿಸುವಂತ ದೇವರು, ನಾವು ನೀವು ಆರಾಧನೆಯನ್ನು ಮಾಡುವಂತ ದೇವರು, ಆತನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಆತನು ಎಂದೆಂದಿಗೂ ಆತನು ಇರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ದೇವರ ವಾಕ್ಯವನ್ನ ನೀವು ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ಕೇಳ್ರಿ. ದೇವರ ವಾಕ್ಯವನ್ನ ನಾವು ಕೇಳೋದ್ರಿಂದ ಅದು ನಮಗೆ ಬಲವನ್ನ ಅದು ಕೊಡುವಂತದ್ದಾಗಿದೆ. ದೇವರ ವಾಕ್ಯವನ್ನು ಕೇಳೋದ್ರಿಂದ ಅದು ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಅದು ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಕೊಲಸ್ಯ 3ನೇ ಅಧ್ಯಾಯ, ಸತ್ಯವೇದವನ್ನು ತಂದಿರೋರು ತೆಗೆಯಿರಿ. ಕೊಲಸ್ಯದವರಿಗೆ 3ನೇ ಅಧ್ಯಾಯ ಅದರ 1ರಿಂದ 4 ವಚನಗಳವರೆಗೆ ನಾವು ಓದುವುದಾದ್ರೆ ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ ನೋಡಿ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರೋದ್ರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ದೇವರಲ್ಲಿ ಮರೆಯಾಗಿಟ್ಟಿದೆ. ನಮ್ಮ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗಿವಿರಿ ಎಂಬುದಾಗಿ ಇಲ್ಲಿ ನೋಡ್ರಿ. ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಆದ ಕಾರಣ ನೀವು ಅಂದ್ರೆ ಯಾರಿಗೆ? ಅಂದ್ರೆ ನಾವು ನೀವು ಈ ಲೋಕವನ್ನ ಹುಡುಕದೆ, ಈ ಲೋಕದ ಅಂತಸ್ತನ್ನ ಹುಡುಕದೆ, ಈ ಲೋಕದ ಹಣ ಐಶ್ವರ್ಯಗಳನ್ನ ನಾವು ಹುಡುಕದೆ, ಅಥವಾ ಈ ಲೋಕದಲ್ಲಿ ಸಿಗುವಂತ ಸ್ಥಾನಮಾನಗಳನ್ನು ನಾವು ಬಯಸದೆ, ಇಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಅದರ ಮೇಲೆ ಮನಸ್ಸಿಡದೆ ದೇವರ ವಾಕ್ಯವು ಹೀಗೆ ಹೇಳುತ್ತೆ ನೋಡ್ರಿ, ಮೇಲಿರುವಂತವುಗಳನ್ನು ಹುಡುಕಿರಿ ಎಂಬುದಾಗಿ. ಅಂದ್ರೆ ದೇವರ ವಾಕ್ಯವನ್ನು ಹುಡುಕುವಂತವರಾಗಿರಿ. ದೇವರ ವಾಕ್ಯದ ಮೇಲೆ ನೀವು ಭರವಸೆ ಬಿಡಿರಿ, ದೇವರ ವಾಕ್ಯವನ್ನು ಆಶ್ರಯಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯವು ಹೇಳುವ ಪ್ರಕಾರವಾಗಿ ನೀವು ಜೀವಿಸಿರಿ ಎಂಬುದಾಗಿ ಇಲ್ಲಿ ಕೊಲಸ್ಯದವರಿಗೆ 3ನೇ ಅಧ್ಯಾಯದಲ್ಲಿ ಇಲ್ಲಿ ವಚನವು ನಮ್ಮನ್ನು ಎಚ್ಚರಿಸುವಂತದಾಗಿದೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ಅನೇಕರನ್ನು ನಾವು ನೋಡುವಾಗ, ಈ ದಿನ ಅನೇಕರು ದೇವರನ್ನ ಆರಾಧಿಸೋದನ್ನ ಬಿಟ್ಟು, ಈ ದಿನ ಅನೇಕರು ದೇವರ ಆಲಯವನ್ನು ಬಿಟ್ಟು, ಈ ದಿನ ಅನೇಕರು ಸಭೆಯನ್ನು ಬಿಟ್ಟು, ಪ್ರಾರ್ಥಿಸೋದನ್ನ ಬಿಟ್ಟು ಈ ಲೋಕದ ಹಿಂದೆ ಹೋಗುವಂತವರಾಗಿದ್ದಾರೆ, ಪಾಪಗಳನ್ನು ಹಿಂಬಾಲಿಸಿಕೊಂಡು ಹೋಗುವಂತವರಾಗಿದ್ದಾರೆ. ಅದಕ್ಕೆ ದೇವರ ವಾಕ್ಯವು ಹೀಗೆ ಹೇಳುತ್ತೆ ನೋಡಿ, ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. ಪಾಪದಿಂದ ಸಿಗುವಂತ ಪಾಲು ಏನಾಗಿದೆ? ಅದು ಮರಣವಾಗಿದೆ. ಪಾಪದಿಂದ ಸಿಗುವಂತ ಪಾಲು ಏನಾಗಿದೆ? ಅದು ನಿತ್ಯ ನರಕವಾಗಿದೆ. ಆದ್ರೂ ಕೂಡ ಜನರು ಪಾಪ ಮಾಡೋದನ್ನು ಬಿಡಲ್ಲ, ಸುಳ್ಳು ಹೇಳೋದನ್ನು ಬಿಡಲ್ಲ, ಮೋಸ ಮಾಡೋದನ್ನು ಬಿಡಲ್ಲ, ಅನ್ಯಾಯಗಳನ್ನು ಮಾಡೋದನ್ನು ಬಿಡಲ್ಲ. ಯಾಕೆ? ಸ್ವಲ್ಪ ದಿನದ ಸಂತೋಷಕ್ಕೋಸ್ಕರವಾಗಿ, ಸ್ವಲ್ಪ ದಿನದ ಸಮಾಧಾನಕ್ಕೋಸ್ಕರವಾಗಿ ಜನರು ಇಂಥ ಕೆಲಸಗಳನ್ನು ಮಾಡುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಆದರೆ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾದಂಥ ಸಂತೋಷವಾಗಿರ್ಬೋದು, ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾದಂಥ ಸಮಾಧಾನವಾಗಿರ್ಬೋದು, ನಮಗೆ ಬೇಕಾಗಿರುವಂಥ ನಿತ್ಯ ಜೀವವಾಗಿರ್ಬೋದು, ಅದು ಸಿಗುವಂಥದ್ದು ಅದು ಮನುಷ್ಯರಿಂದ ಅಲ್ಲ, ಮತ್ತಾರಿಂದ ಎನ್ನೋದಾದ್ರೆ ಅದು ದೇವರಿಂದಲೇ ಆಗಿದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯವು ಹೀಗೆ ಹೇಳುತ್ತೆ. ದೇವರ ವಾಕ್ಯದಲ್ಲಿ ಕೀರ್ತನೆಯಲ್ಲಿ ನಾವು ನೋಡುವಾಗ ಅಲ್ಲಿ ದಾವೀದನು ತಾನು ಹೀಗೆ ಹೇಳ್ತಾನೆ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾದಂತ ಸಂತೋಷವಿದೆ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಾವು ದೇವರ ಆಲಯಕ್ಕೆ ನಾವು ಬರುವಾಗ, ಇವತ್ತು ನಾವು ದೇವರನ್ನ ಆರಾಧಿಸುವುದಕ್ಕಾಗಿ ನಾವು ಬರುವಾಗ, ಇವತ್ತು ನಾವು ಪ್ರಾರ್ಥನೆಗಾಗಿ ಇಲ್ಲಿ ನಾವು ಕೂಡಿ ಬರುವಾಗ ನಮಗೆ ಏನು ಸಿಗ್ತದೆ? ಪರಿಪೂರ್ಣವಾದಂಥ ಸಂತೋಷ ನಮಗೆ ಸಿಗುವಂಥದ್ದಾಗಿದೆ. ಪರಿಪೂರ್ಣವಾದಂಥ ಸಮಾಧಾನವು, ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಹಣ ಉಳ್ಳವರನ್ನ ನೋಡ್ರಿ, ಆಸ್ತಿ ಉಳ್ಳವರನ್ನ ನೋಡ್ರಿ, ಪದವಿ ಉಳ್ಳವರನ್ನ ನೋಡ್ರಿ, ಯಾವುದಕ್ಕೂ ಕೊರತೆ ಇಲ್ಲ ಅಂತ ಅನ್ನುವವರನ್ನ ನೋಡ್ರಿ. ಅವರ ಜೀವಿತದಲ್ಲಿ ಎಲ್ಲ ಇರುತ್ತೆ, ಅವರಲ್ಲಿ ಒಂದು ಕೊರತೆ ಇರುತ್ತೆ. ಆ ಕೊರತೆ ಏನೆಂದ್ರೆ ಅವರಲ್ಲಿ ಸಮಾಧಾನ ಇರಲ್ಲ. ಯಾಕೆ ಅವರಲ್ಲಿ ಸಮಾಧಾನ ಇರಲ್ಲ ಅನ್ನೋದಾದ್ರೆ, ಅವರು ಮಾಡುವಂತ ಪಾಪ ಅವರನ್ನ ಸಮಾಧಾನವಾಗಿರೋದಕ್ಕೆ ಬಿಡೋದಿಲ್ಲ. ಅವರು ಮಾಡುವಂತ ಮೋಸ, ಅವರು ಮಾಡುವಂತ ಅನ್ಯಾಯಗಳು ಅವರನ್ನ ಸಮಾಧಾನವಾಗಿರೋದಕ್ಕೆ ಬಿಡೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ.
ದೇವರ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಇವತ್ತು ನಾವು ಲೋಕದಲ್ಲಿ ನಾವು ನೋಡುವಾಗ ಹಲ್ಲೆಲೂಯಾ, ಇಲ್ಲಿ ಸಿಗುವಂತ ಸಂತೋಷವಾಗಿರ್ಬೋದು, ಇಲ್ಲಿ ಸಿಗುವಂತ ಸಮಾಧಾನವಾಗಿರ್ಬೋದು, ಅದು ಬೇರೆ ಎಲ್ಲಿಯೂ ಅದು ಸಿಗೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಕೀರ್ತನೆಯಲ್ಲಿ ದಾವೀದನು ತಾನೇ ಹೇಳ್ತಾನೆ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾದಂತ ಸಂತೋಷವಿದೆ ಎಂಬುದಾಗಿ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾದಂತ ಸಮಾಧಾನವಿದೆ ಎಂಬುದಾಗಿ. ಇವತ್ತು ನಾವು ನೀವು ಆರಾಧನೆಯನ್ನು ಮಾಡುವಂತ ದೇವರು, ಇವತ್ತು ನಾವು ನೀವು ಸ್ತುತಿಸುವಂತ ದೇವರು, ಆತನು ಸಮಾಧಾನದ ಕರ್ತನಾಗಿರೋದ್ರಿಂದ ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಕೂಡ, ನಮ್ಮ ಕುಟುಂಬಗಳಲ್ಲಿಯೂ ಕೂಡ ಆತನು ಸಮಾಧಾನವನ್ನು ಕೊಟ್ಟು ಆತನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ದಿನ ಅನೇಕರು ಹೇಳ್ಬೋದು, ನಾನು ಪಾಪ ಮಾಡೋದು ಅದು ಯಾರಿಗೆ ಗೊತ್ತಾಗುತ್ತೆ ಎಂಬುದಾಗಿ, ನಾನು ಮಾಡುವಂತ ಮೋಸ ಅದು ಯಾರಿಗೆ ಗೊತ್ತಾಗುತ್ತೆ ಎಂಬುದಾಗಿ, ನಾನು ಹೇಳುವಂತ ಸುಳ್ಳುಗಳು ಅದು ಯಾರಿಗೆ ಗೊತ್ತಾಗುತ್ತೆ ಎಂಬುದಾಗಿ ಇದನ್ನು ಅನೇಕರು ಹೇಳ್ಬೋದು. ದೇವರೇ ನಮ್ಮ ಪಾಪಗಳನ್ನ ನೋಡ್ತಾರ, ನಾನು ಹೇಳುವಂತ ಸುಳ್ಳುಗಳನ್ನೇ ದೇವರು ನೋಡ್ತಾರ ಎಂಬುದಾಗಿ ಇದನ್ನ ಅನೇಕರು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಕೀರ್ತನೆಯಲ್ಲಿ ದಾವೀದನು ತಾನು ಹೀಗೆ ಹೇಳ್ತಾನೆ, ಕೀರ್ತನೆ 139 ತೆಗಿರಿ, 1-4 ವಚನಗಳವರೆಗೆ ನಾವು ನೋಡೋದಾದ್ರೆ ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ ನೋಡ್ರಿ, ಯೆಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದೆ ಎಂಬುದಾಗಿ, ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೆ ಎಂಬುದಾಗಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ, ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂತದ್ದು ಒಂದು ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ಇಲ್ಲಿ ಭಕ್ತನಾದಂತ ದಾವೀದನು ತಾನು ಹೀಗೆ ಹೇಳ್ತಾ ಇದ್ದಾನೆ, ಯೆಹೋವನೇ, ದೇವರೇ ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದೆ ಎಂಬುದಾಗಿ. ದೇವರಿಗೆ ನಾವು ಕೂತುಕೊಳ್ಳುವಂಥದ್ದಾಗಿರ್ಬೋದು, ನಮ್ಮ ನಡತೆಗಳಾಗಿರ್ಬೋದು, ನಮ್ಮ ಆಲೋಚನೆಗಳಾಗಿರ್ಬೋದು, ನಾವು ಮಲಗೋದಾಗಿರ್ಬೋದು, ಎದ್ದೇಳುವಂಥದ್ದಾಗಿರ್ಬೋದು, ದೇವರು ಅದನ್ನು ಶೋಧಿಸಿ ಆತನು ಗ್ರಹಿಸಿಕೊಳ್ಳುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಮನುಷ್ಯರಿಂದ ಆಗದಂತ ಕಾರ್ಯಗಳು, ಈ ದಿನಗಳಲ್ಲಿ ನೋಡುವಾಗ ಮನುಷ್ಯರಿಂದ ಅಸಾಧ್ಯವಾದಂತ ಕಾರ್ಯಗಳು, ನಾವು ನಂಬಿದಂತ ಜನರಿಂದ ಆಗದಂತ ಕಾರ್ಯಗಳು, ಇವತ್ತು ದೇವರಿಂದ ಅದು ಎಲ್ಲವೂ ಕೂಡ ಅದು ಸಾಧ್ಯವಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಹಲ್ಲೆಲೂಯಾ. ಯಾಕೆಂದರೆ ಈ ಭೂಮಿ, ಆಕಾಶ, ಸಾಗರ, ಚರರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನಗಳನ್ನು ನೆರವೇರಿಸುವನು, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವಂತವನು, ಕುಗ್ಗಿದವರ ನ್ಯಾಯವನ್ನು ಸ್ಥಾಪಿಸುವಂತವನು ಆತನೇ ಆಗಿರೋದ್ರಿಂದ ಈ ದಿನಗಳಲ್ಲಿ ನೋಡುವಾಗ ಆತನಿಂದ ಅಸಾಧ್ಯವಾದಂಥದ್ದು ಒಂದು ಇಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಮನುಷ್ಯರಿಗೆ ಅಸಾಧ್ಯವಾಗಿರ್ಬೋದು, ಒಂದು ವೇಳೆ ನಾವು ನಂಬಿದಂತ ಜನರಿಗೆ ಅಸಾಧ್ಯವಾಗಿರ್ಬೋದು, ಒಂದು ವೇಳೆ ವೈದ್ಯರಿಂದ ಅಸಾಧ್ಯವಾಗಿರ್ಬೋದು, ಒಂದು ವೇಳೆ ಅಧಿಕಾರಿಗಳಿಂದ ಅಸಾಧ್ಯವಾಗಿರ್ಬೋದು, ಆದ್ರೆ ನಾವು ನೀವು ಸ್ತುತಿಸುವಂತ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಆತನಿಂದ ಎಲ್ಲವೂ ಕೂಡ ಅದು ಸಾಧ್ಯವಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ ಅದರ 3ನೇ ವಚನವನ್ನು ನಾವು ನೋಡೋದಾದ್ರೆ, ಇಲ್ಲಿ ಯೇಸು ಸ್ವಾಮಿ ಮಾಡುವಂತ ಒಂದು ಅದ್ಭುತವನ್ನು ನಾವು ನೋಡ್ತೇವೆ. ಸತ್ಯವೇದವನ್ನು ತಂದಿರೋರು ಬೇಗನೆ ತೆಗೆರಿ. ಯೋಹಾನ 11ನೇ ಅಧ್ಯಾಯ ಅದರ 3ನೇ ವಚನ. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಲಾಜರನ ಅಕ್ಕಂದಿರಾದಂತಹ ಮಾರ್ತಳು ಮರಿಯಳನ್ನು ನಾವು ನೋಡುವಾಗ ಅಲ್ಲಿ ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿಯ ಶಿಷ್ಯರಿಗೆ ಅಲ್ಲಿ ಹೇಳಿ ಅಲ್ಲಿ ಯೇಸು ಸ್ವಾಮಿಗೆ ವಾರ್ತೆಯನ್ನು ಅಲ್ಲಿ ಮುಟ್ಟಿಸುವಂತದನ್ನು ನಾವು ಕಾಣುವಂತವರಾಗಿದ್ದೇವೆ. 4ನೇ ವಚನವನ್ನು ನೋಡ್ರಿ, ಯೇಸು ಅದನ್ನು ಕೇಳಿ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ ಎಂಬುದಾಗಿ. ಅಲ್ಲಿ ಮಾರ್ತಳು ಮರಿಯಳು ಅಲ್ಲಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಹೇಳಿ ಕಳಿಸುವಾಗ ಆಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಎಂಬುದಾಗಿ ನೋಡೋದಾದ್ರೆ, ಈ ರೋಗ ಮರಣಕ್ಕಾಗಿ ಬಂದದ್ದಲ್ಲ ಎಂಬುದಾಗಿ. ಮುಂದೆ ನೋಡ್ರಿ, ಇದರಿಂದ ಇಲ್ಲಿ ಗಮನವಿಟ್ಟು ಕೇಳ್ರಿ, ಇದರಿಂದ ದೇವ ಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ನಾಮದ ಮಹಿಮೆಗೋಸ್ಕರ ಬಂದದ್ದು ಎಂದನು. ಹಲ್ಲೆಲೂಯಾ. ಹಾಗಾದ್ರೆ ಈ ವಚನದ ಅರ್ಥ ಏನು ಎನ್ನುವುದಾದ್ರೆ, ಈ ವಾಕ್ಯದ ಇಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ ನೋಡ್ರಿ, ಯೇಸು ಲಾಜರನು ಅಸ್ವಸ್ಥನಾಗಿದ್ದಾನೆ ಎಂಬಂತ ವಾರ್ತೆಯನ್ನು ಯೇಸು ಸ್ವಾಮಿ ಕೇಳಿದಾಗ ಆಗ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವ ಕುಮಾರನಿಗೆ ಮಹಿಮೆ ಉಂಟಾಗುವಂತೆ, ಇದರಿಂದ ದೇವರ ನಾಮದ ಮಹಿಮೆಗೋಸ್ಕರವಾಗಿ ಈ ರೋಗವು ಬಂದದ್ದು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳುವಂತದನ್ನು ನಾವು ಕಾಣುವಂತವರಾಗಿದ್ದೇವೆ. ಹಾಗಾದ್ರೆ ಇದರ ಅರ್ಥ ಏನು ಎನ್ನೋದಾದ್ರೆ, ಈ ವಚನದ ಅರ್ಥ ಏನು ಎನ್ನೋದಾದ್ರೆ, ಇದರ ಅರ್ಥ ಈ ರೋಗ ಮರಣಕ್ಕಾಗಿ ಬಂದದ್ದಲ್ಲ ಎಂಬುವಂತದ್ದರ ಅರ್ಥ ಏನನ್ನೋದಾದ್ರೆ, ಮರಣಕ್ಕೆ ತದ್ವಿರುದ್ಧವಾದ ಪದ ಅದು ಮಹಿಮೆ ಆಗಿದೆ. ಹಲ್ಲೆಲೂಯಾ. ಮರಣಕ್ಕೆ ತದ್ವಿರುದ್ಧವಾದ ಪದ ಏನು?
ಮಹಿಮೆ ಆಗಿದೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ದೇವರ ನಾಮದ ಮಹಿಮೆಗೋಸ್ಕರ ಬಂದಿದ್ದು ಎಂಬುದಾಗಿ ಹೇಳಿದ ಕೂಡಲೇ ಅಲ್ಲಿ ಅಸ್ವಸ್ಥನಾಗಿದ್ದಂತ ಲಾಜರನು ಆತನು ಸತ್ತು ಹೋಗ್ತಾನೆ. ಹಲ್ಲೆಲೂಯಾ. ಲಾಜರನು ಸತ್ತಾಗ ಅಲ್ಲಿದ್ದಂತ ಶಿಷ್ಯರು, ಅಲ್ಲಿದ್ದಂತ ಕೆಲವರು ಯೇಸುವಿನ ವಿರುದ್ಧವಾಗಿ ಗುಣಗುಡ್ತಾರೆ. ಅದು ಏನಕ್ಕೆ ಅವರು ಗುಣಗುಡ್ತಾರೆ ಅನ್ನೋದಾದ್ರೆ, ಲಾಜರನು ಇನ್ನೂ ಅಸ್ವಸ್ಥನಾಗಿರುವಾಗಲೇ ಯೇಸು ಸ್ವಾಮಿಗೆ ಹೇಳ್ತಾರೆ ಲಾಜರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ. ಆದರೂ ಕೂಡ ಯೇಸು ಸ್ವಾಮಿ ಲಾಜರನ ಬಳಿಗೆ ಹೋಗೋದಿಲ್ಲ. ಏನಕ್ಕೆ ಹೋಗೋದಿಲ್ಲ ಎಂಬುದಾಗಿ ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಾಗ ಯೇಸು ಸ್ವಾಮಿಗೆ ಗೊತ್ತು, ಲಾಜರನಿಗೆ ಬಂದಂತ ರೋಗ ಅದು ಮರಣಕ್ಕಾಗಿ ಅಲ್ಲ, ಅದರಿಂದ ದೇವರ ನಾಮ ಮಹಿಮೆಗೊಳ್ಳಬೇಕಾಗಿದೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿಗೆ ಗೊತ್ತಿದ್ದರಿಂದ ಅಲ್ಲಿ ಯೇಸು ಸ್ವಾಮಿ ಲಾಜರನ ಬಳಿಗೆ ಹೋಗೋದಿಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ಮುಂದೆ ನೋಡುವಾಗ ಏನು ಅಲ್ಲಿ ಸಂಭವಿಸುತ್ತೆ ಎಂಬುದಾಗಿ ನಾವು ನೋಡೋದಾದರೆ 11ನೇ ವಚನವನ್ನು ಓದ್ರಿ ಯಾರಾದ್ರೂ. ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು. 23ನೇ ವಚನವನ್ನು ನೋಡ್ರಿ. ಹಾಗೆ ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದರು. ಅಲ್ಲಿ ಲಾಜರನು ಅಸ್ವಸ್ಥನಾಗಿದ್ದನು. ಯೇಸು ಸ್ವಾಮಿ ಆ ಮಾತನ್ನು ಹೇಳಿದಾಗ ಅಲ್ಲಿ ಲಾಜರನು ಸತ್ತು ಹೋಗ್ತಾನೆ. ಆಗ ಯೇಸು ಸ್ವಾಮಿ ಅಲ್ಲಿದ್ದಂತ ಮಾತಳು ಮರಿಯಳಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಎಂಬುದಾಗಿ. ನೋಡ್ರಿ, ಲಾಜರನು ಸತ್ತು ಹೋಗಿದ್ದಾನೆ, ಆದ್ರೆ ಯೇಸು ಸ್ವಾಮಿ ಹೇಳುವಂತ ಮಾತೇನಾಗಿದೆ, ನಿನ್ನ ತಮ್ಮನು ಎದ್ದು ಬರುವನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಆ ಮಾತನ್ನ ಆಕೆಗೆ ಹೇಳುವಂತದನ್ನ ನಾವು ಕಾಣುವಂತವರಾಗಿದ್ದೇವೆ. 25ನೇ ವಚನವನ್ನು ನೋಡ್ರಿ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾನ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯೋ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಕೇಳುವಂತದನ್ನು ನಾವು ಕಾಣುವಂತವರಾಗಿದ್ದೇವೆ. 27ನೇ ವಚನ ನೋಡ್ರಿ. ಅಲ್ಲಿ ಯೇಸು ಸ್ವಾಮಿ ಹಾಗೆ ಕೇಳಿದಾಗ ಆಕೆ ಏನ್ ಹೇಳ್ತಾರೆ ಎಂಬುದಾಗಿ ನೋಡುವುದಾದ್ರೆ 27ನೇ ವಚನವನ್ನು ನೋಡ್ರಿ. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದಂತ ದೇವಕುಮಾರನಾದಂತ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು ಎಂಬುದಾಗಿ. 37ನೇ ವಚನವನ್ನು ನೋಡ್ರಿ. ಅವರಲ್ಲಿ ಕೆಲವರು, ಈತನು ಆ ಕೂಡನಿಗೆ ಕಣ್ಣು ಕೊಟ್ಟನಲ್ಲ, ಈ ಮನುಷ್ಯನು ಸಾಯದ ಹಾಗೆ ಮಾಡಲಾರದೆ ಇದ್ದಾನೋ ಎಂದು ಅಂದನು ಎಂಬುದಾಗಿ. ನೋಡ್ರಿ, ಇಲ್ಲಿದ್ದಂತ ಕೆಲವರು ಮಾತನಾಡಿಕೊಳ್ತಾ ಇದ್ದಾರೆ, ಅಲ್ಲಿದ್ದಂತ ಜನರು ಮಾತನಾಡಿಕೊಳ್ತಾ ಇದ್ದಾರೆ. ಏನಂತ ಮಾತನಾಡಿಕೊಳ್ತಾ ಇದ್ದಾರೆ? ಈತನು ಅದ್ಭುತಗಳನ್ನು ಮಾಡುವಂತ ದೇವರಾಗಿದ್ದಾನಲ್ಲ ಎಂಬುದಾಗಿ. ಇಲ್ಲಿಯೂ ಕೂಡ ದೇವರು ಏನಾದರೂ ಅದ್ಭುತ ಮಾಡ್ತಾರೆ ಎಂಬುದಾಗಿ, ಇಲ್ಲಿಯೂ ಕೂಡ ಈತನು ಸಾಯದ ಹಾಗೆ ದೇವರು ಬದುಕಿಸುತ್ತಾರೆ ಎಂಬುದಾಗಿ ಅಲ್ಲಿದ್ದಂತ ಜನರು ಅಲ್ಲಿ ಮಾತನಾಡಿಕೊಳ್ಳುವಂತದನ್ನ ನಾವಿಲ್ಲಿ ಕಾಣುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿದ್ರೆ ಮಾಡೋರಂತ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಸಂತೋಷವಾಗಿರೋರಂತ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆಗ ಯೇಸು ಸ್ವಾಮಿ ಹಾಗೆ ಹೇಳಿದಾಗ ಏನ್ ಹೇಳ್ತಾರೆ ಎಂಬುದಾಗಿ ನಾವು ಮುಂದೆ ನೋಡೋದಾದ್ರೆ 39ನೇ ವಚನವನ್ನು ನೋಡ್ರಿ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಆ ಕಲ್ಲನ್ನ ತೆಗೆದು ಹಾಕಿರಿ ಎನ್ನಲು. ಹಲ್ಲೆಲೂಯಾ. ತೀರಿ ಹೋದವನ ಅಕ್ಕನಾದಂತ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. 40ನೇ ವಚನ ನೋಡ್ರಿ. 43ನೇ ವಚನವನ್ನು ನೋಡ್ರಿ. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಿಲ್ಲವೋ ಎಂದು ಉತ್ತರ ಕೊಟ್ಟನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಆ ಸಮಾಧಿಯ ಬಳಿಗೆ ಹೋಗ್ತಾರೆ. ಯೇಸು ಸ್ವಾಮಿ ಆ ಸಮಾಧಿಯ ಬಳಿಗೆ ಹೋಗಿ ಹೇಳ್ತಾರೆ, ಈ ಕಲ್ಲನ್ನ ತೆಗೆದು ಹಾಕಿರಿ ಎಂಬುದಾಗಿ. ಆಗ ಮಾರ್ತಳು ಯೇಸು ಸ್ವಾಮಿಗೆ ಹೇಳ್ತಾಳೆ, ಈ ಕಲ್ಲನ್ನು ತೆಗೆದರೆ ಸ್ವಾಮಿ ವಾಸನೆ ಬರೋದಿಲ್ವಾ ಎಂಬುದಾಗಿ ಯೇಸು ಸ್ವಾಮಿಗೆ ಕೇಳುವಾಗ, ಆಗ ಯೇಸು ಸ್ವಾಮಿ ಹೇಳುವಂತ ಮಾತೇನು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ನಿನಗೆ ಹೇಳಿಲ್ವೋ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಮಾರ್ತಳಿಗೆ ಹೇಳುವಾಗ, ಆಗ ಆ ಕಲ್ಲನ್ನು ತೆಗೆದು ಹಾಕ್ತಾರೆ. ಆ ಕಲ್ಲನ್ನ ತೆಗೆಯುವಾಗ ಯೇಸು ಸ್ವಾಮಿ ಕೂಗಿ ಹೇಳ್ತಾರೆ, ಲಾಜರನೇ ಹೊರಗೆ ಬಾ ಎಂಬುದಾಗಿ. ಲಾಜರನೇ ಹೊರಗೆ ಬಾ ಎಂಬುದಾಗಿ ಮಹಾಶಬ್ದದಿಂದ ಯೇಸು ಸ್ವಾಮಿ ಕೂಗಿ ಕರೆಯುವಾಗ ಆ ಸತ್ತು 4 ದಿವಸವಾದಂತ ಲಾಜರನು ಆತನ ಸಮಾಧಿಯಿಂದ ಆತನು ಹೊರಗೆ ಬರುತ್ತಾನೆ. ಹಲ್ಲೆಲೂಯಾ. ಇದನ್ನು ನೋಡಿದಂತ ಅಲ್ಲಿದ್ದಂತ ಜನರು ಆಶ್ಚರ್ಯ ಪಡ್ತಾರೆ.
ಸತ್ತು 4 ದಿವಸವಾದಂತ ಲಾಜರನನ್ನ ದೇವರು ಬದುಕಿಸಿದರಲ್ಲ, ಈತನು ಬದುಕಿಸಿದನಲ್ಲ ಎಂಬುದಾಗಿ ಅಲ್ಲಿದ್ದಂತ ಕೆಲವರು ಆಶ್ಚರ್ಯ ಪಡುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಯೇಸು ಸ್ವಾಮಿ ಇಲ್ಲಿ ಏನ್ ಮಾಡಿದರು ಎಂಬುದಾಗಿ ನೋಡೋದಾದ್ರೆ ಒಂದು ಮಾತನ್ನು ಹೇಳಿದರು. ಏನು ಆ ಮಾತು ಎನ್ನೋದಾದ್ರೆ, ಲಾಜರನೇ ಹೊರಗೆ ಬಾ ಎಂಬುದಾಗಿ ಹೇಳುವಾಗ ಸತ್ತು 4 ದಿವಸವಾದಂತ ಲಾಜರನು ಬದುಕಿ ಬರುತ್ತಾನೆ. ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಕೂಡ, ನಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ದೇವರು ಒಂದು ಮಾತನ್ನು ಹೇಳುವುದಾದ್ರೆ, ದೇವರು ನಮ್ಮ ಜೀವಿತದಲ್ಲಿ ಒಂದು ಮಾತನ್ನು ಹೇಳೋದಾದ್ರೆ ಪರಿಸ್ಥಿತಿಗಳು ಅದು ಬದಲಾಗುವಂತದಾಗಿದೆ, ಅವಸ್ಥೆಗಳು ಅದು ಮಾರ್ಪಡುವಂತದಾಗಿದೆ. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ ಒಂದು ಮಾತನ್ನು ಹೇಳುವಾಗ ಅನಾರೋಗ್ಯಗಳು ಹೋಗಿ ಸೌಖ್ಯಗಳು ಉಂಟಾಗುವಂತದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಸತ್ತು 4 ದಿವಸವಾದಂತ ಲಾಜರನ್ನು ಬದುಕಿಸಿದಂತ ದೇವರು ಅನೇಕ ಅದ್ಭುತಗಳನ್ನ, ಮಹತ್ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡುವಂತ ದೇವರು, ಅಂದು ಕೆಂಪು ಸಮುದ್ರವನ್ನು ಇಬ್ಬಾಗವನ್ನು ಮಾಡಿ ಅದ್ಭುತವನ್ನು ಮಾಡಿದಂತ ದೇವರು. ಹಲ್ಲೆಲೂಯಾ. ಅಂದು ಇಸ್ರಾಯೇಲರನ್ನ ನಡೆಸಿದಂತ ದೇವರು ಇಂದು ನಿಮ್ಮನ್ನ ಆತನು ನಡೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾವು ಯಾವುದಕ್ಕೂ ನಾವು ಚಿಂತಿಸುವಂತ ಅವಶ್ಯಕತೆ ಇಲ್ಲ. ನಾವು ಯಾವುದಕ್ಕೂ ಈ ದಿನಗಳಲ್ಲಿ ನಾವು ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಕಾರಣ ಏನೆಂದ್ರೆ ಕರೆದಾತನು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ. ಇವತ್ತು ದೇವರು ನಮ್ಮನ್ನ ಕುಗ್ಗಿ ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ಇವತ್ತು ದೇವರು ನಮ್ಮನ್ನು ಸೋತು ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ಇವತ್ತು ದೇವರು ನಮ್ಮನ್ನು ನಿರಾಶೆಗೆ ಒಳಗಾಗೋದಕ್ಕೆ ದೇವರು ಬಿಡೋದಿಲ್ಲ. ಕಾರಣ ಏನೆಂದ್ರೆ ಕರೆದಾತನು ನಂಬಿಗಸ್ತನಾಗಿರೋದ್ರಿಂದ. ಹಲ್ಲೆಲೂಯಾ. ಇದುವರೆಗೂ ನಡೆಸಿರುವಂತ ದೇವರು ಆತನೇ ಆಗಿರೋದ್ರಿಂದ ಕೊನೆಯವರೆಗೂ ನಡೆಸುವಂತ ದೇವರು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಮನುಷ್ಯರ ಮಾತುಗಳು ನಿಮ್ಮನ್ನು ನಿರಾಶೆ ಪಡಿಸಬಹುದು. ಇವತ್ತು ಮನುಷ್ಯರ ವ್ಯಕ್ತಿತ್ವಗಳು ನಿಮ್ಮನ್ನು ನಿರಾಶೆ ಪಡಿಸಬಹುದು, ನಿಮ್ಮನ್ನು ಕುಗ್ಗಿ ಹೋಗುವಾಗಿ ಮಾಡ್ಬೋದು. ಆದರೆ ನೀವು ನಿರಾಶೆಗೆ ಒಳಗಾಗದೆ ನೀವು ಎಲ್ಲ ವಿಷಯಗಳಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡುವಂತವರಾಗಿರಿ. ಧೈರ್ಯವಾಗಿರಿ, ಎಚ್ಚರಿಕೆ ಉಳ್ಳವರಾಗಿ ನೀವು ಪ್ರಾರ್ಥನೆಯನ್ನು ನೀವು ಮಾಡುವಂತವರಾಗಿರಿ. ಯಾಕೆಂದ್ರೆ ಮನುಷ್ಯರು ನಿಮ್ಮನ್ನು ನಿರಾಶೆ ಪಡಿಸೋದಾದ್ರೆ ದೇವರು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಬಲಪಡಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತಗಳಲ್ಲಿ ಕಷ್ಟಗಳು ಬರ್ಬೋದು, ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಇರ್ಬೋದು, ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ದುಃಖಗಳೇ ಇರ್ಬೋದು. ಆದ್ರೆ ಯಾವ ವಿಷಯಗಳಲ್ಲಿಯೂ ನಾವು ಸೋತು ಹೋಗದೆ, ಆದ್ರೆ ಯಾವ ವಿಷಯಗಳಲ್ಲಿಯೂ ನಾವು ಕುಗ್ಗಿ ಹೋಗದೆ ಧೈರ್ಯವಾಗಿದ್ದುಕೊಂಡು ನಾವೇನ್ ಮಾಡ್ಬೇಕು? ಪ್ರಾರ್ಥನೆಯನ್ನು ನಾವು ಮಾಡುವಂತವರಾಗಿರ್ಬೇಕು. ಎಡಬಿಡದೆ ನಾವು ಪ್ರಾರ್ಥನೆಯನ್ನ ಮಾಡುವಂತವರಾಗಿರ್ಬೇಕು. ಪ್ರಾರ್ಥನೆ ನಮ್ಮ ಜೀವವಾಗಿರಬೇಕು, ಪ್ರಾರ್ಥನೆ ನಮ್ಮ ಉಸಿರಾಗಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದುವರೆಗೂ ನಡೆಸಿದಂತ ದೇವರು ಕೊನೆಯವರೆಗೂ ದೇವರು ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ರೆ ಈ ದಿನಗಳಲ್ಲಿ ನಾವೇನ್ ಮಾಡಬೇಕು? ನಮ್ಮ ಕೊನೆ ಉಸಿರಿರುವವರೆಗೂ ಕೂಡ, ನಮ್ಮ ಜೀವವಿರುವವರೆಗೂ ಕೂಡ, ನಮ್ಮ ಪ್ರಾಣವಿರುವವರೆಗೂ ಕೂಡ ನಾವೇನ್ ಮಾಡ್ಬೇಕು? ದೇವರನ್ನ ನಾವು ಆರಾಧಿಸುವಂತವರಾಗಿರ್ಬೇಕು, ಆತನನ್ನೇ ನಾವು ಸೇವಿಸುವಂತವರಾಗಿರ್ಬೇಕು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈ ವಾಕ್ಯಕ್ಕೋಸ್ಕರವಾಗಿ ನಾವು 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ದೇವರೇ ಪ್ರಾರ್ಥಿಸುತ್ತೇವೆ ಕರ್ತನೆ. ಇದುವರೆಗೂ ನಡೆಸಿದಂತ ದೇವರು ನೀವು ಆಗಿದ್ದಿರಲ್ಲ ಕರ್ತನೆ. ನಮ್ಮನ್ನು ಕೊನೆಯವರೆಗೂ ನಡೆಸುವಂತ ದೇವರು ನೀವೇ ಆಗಿದ್ದಿರಲ್ಲ ಕರ್ತನೆ. ಬೆಳಗಿನಿಂದ ಕರ್ತನೆ ಇದುವರೆಗೂ ಕರ್ತನೆ ನೀವು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಕರ್ತನೆ ಇದುವರೆಗೂ ನಡೆಸಿದ್ದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಇದುವರೆಗೂ ನಮ್ಮನ್ನು ಕಾಯ್ದು ನಮ್ಮನ್ನು ಪೋಷಿಸಿ ದೇವರೇ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ ಮಾಡುತ್ತಿದ್ದೇನೆ ಕರ್ತನೆ. ಈ ವಾಕ್ಯವನ್ನು ಧ್ಯಾನಿಸುವ ಹಾಗೆ ಕರ್ತನೆ ಈ ವಾಕ್ಯದೊಟ್ಟಿಗೆ ದೇವರೇ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ ಮಾಡ್ತಾ ಅತಿ ಬೇಗನೆ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದುತ್ತಾ ಇದ್ದೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಮನೆಯಲ್ಲಿ ಯೆಹೋವನನ್ನು ಕೊಂಡಾಡು, ನನ್ನ ಸಹೋದರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನೆಯಲ್ಲಿ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ.
ನಾವು ಅತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನಾದಂಥ ಯೇಸು ಕ್ರಿಸ್ತನ ಪ್ರೀತಿಯು, ತಂದೆಯಾದ ದೇವರ ಆಶೀರ್ವಾದವು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಕ್ರಿಸ್ತನ ಬರೋಣದವರೆಗೂ ಇಂದಿಗೂ ಎಂದೆಂದಿಗೂ ನಿರಂತರವಾಗಿರಲಿ. ಆಮೇನ್, ಆಮೇನ್, ಆಮೇನ್.